ಸರಿ, ಇವತ್ತಿನ ಲಾಗ್ ಒಳಗೆ ನಾನು ಸ್ಪೆಷಲ್ಲಾಗಿ ಮಾಡ್ಬೇಕಂತ ಮಾಡೀನಿ. ಏನು ಸ್ಪೆಷಲ್ ಅಂತಂದ್ರೆ ದಪಾಟಿ ಮತ್ತು ಹಸಿ ಬದ್ನಿಕಾಯಿ ಪಲ್ಯ, ಆಮೇಲೆ ಸಪ್ಪನ ಬ್ಯಾಳೆ. ಹಸಿ ಬದ್ನಿಕಾಯಿ ಇದು ದಪಾಟಿ ಜೊತೆ ಇದೇನೈತಲ್ಲ ಸಪ್ಪನ ಬ್ಯಾಳಿನ ಕುದಿಸಿ ಅದಕ್ಕೆ ಉಪ್ಪು ಖಾರ ಹಾಕಿ ಮಾಡ್ಬೇಕಂತ ಮಾಡೀನಿ. ಕಾಯಿ ಪಲ್ಯನ ಕಟ್ ಮಾಡಿ ಇಟ್ಕೊಂಡನಿ. ನಮ್ಮ ಗುಂಡಮ್ಮ ಒಳಗೆ ಬಂದ್ಲೀಗ. ಗುಂಡಮ್ಮ ಏನೇ ಮಾಡಾಕತ್ತಿಯಲ್ಲ? ಕಲಸ್ಬೇಡ ಬಿಡು ಬಬ್ಬಿ. ಬದ್ನಿಕಾಯಿನ ಈ ಥರ ಸಣ್ಣಗೆ ಕಟ್ ಮಾಡಿ ನೀರಾಗ ಹಾಕೋರಿ. ಆಮೇಲೆ ಹಿಟ್ಟು, ಇದು ಏನೇನು ಹಿಟ್ಟಪ್ಪ ಅಂತಂತಂದ್ರೆ ಜೋಳದ ಹಿಟ್ಟು, ಅಕ್ಕಿ ಹಿಟ್ಟು, ಹಸೆಬೇಳೆ ಹಿಟ್ಟು, ಕಾಳು ಮೆಣಸು ಮತ್ತು ಜೀರಿಗೆ, ಲವಂಗ ಎಲ್ಲನೂ ಹಾಕಿ ಗಿರಣಿಗೆ ಹಾಕ್ಸೈತಿ. ಆಮೇಲೆ ಹಸಿ ಬದ್ನಿಕಾಯಿ ಪಲ್ಯಕ್ಕೆ ಅಂದ್ರೆ ಒಗ್ಗರಣೆ ಹಾಕಂಗಿಲ್ಲ, ಟೊಮೆಟೊ ಖಾರ ಅದು ಹಾಕ್ಬೇಕು. ಮಾಡೋದು ಮುಂದೆ ತೋರಿಸ್ತೇನೆ ಫ್ರೆಂಡ್ಸ್. ಯಾರೆಲ್ಲ ವಿಡಿಯೋನ ನೋಡ್ತೀರಿ, ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೊಸದಾಗಿ ನೋಡೋರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಬರ್ರಿ ಈಗ ವಿಡಿಯೋನ ಫ್ರೆಂಡ್ಸ್. ಇದಕ್ಕೆ ಬೇಕಂದ್ರೆ ಜಿಗಟ್ಟಾದರೂ ಹಾಕೋಬೋದು, ಇಲ್ಲ ಉಗುರು ಬೆಚ್ಚ ನೀರೊಳಗಾದರೂ ಕಾಸ್ಕೋಬೋದು. ನಾನು ಜಿಗಟ್ ಹಾಕೊಂಡ್ಬಿಡ್ತೇನೆ, ಯಾಕಂದ್ರೆ ಜೋಳದ ಹಿಟ್ಟು ಮಿಕ್ಸ್ ಆಗೈತಲ್ಲ, ಜಿಗಿ ಆಗೋದಿಲ್ಲ ಅಂತೇಳಿ. ಒಂದು ಇದನ್ನ ಜರಡಿ ಹಿಡಿದು ಇಟ್ಕೊಂಡು ಸಾನಿಶಿ ಇಟ್ಕೊಂಡನೀಗ. ನನಗೆ ಎಷ್ಟು ಬೇಕಲ್ಲ ಅಷ್ಟು ತೊಗೊತೀನಿ. ಕೊಟ್ಟ ಸಾಕು ನಮಗೆ. ಈಗ ನನಗೆ ದೀಕ್ಷಾಗ ಗೌರೀಶಾಗ ನಾವೇ 3 ಜನ ಅಲ್ಲಿರೋದು. ಇದಕ್ಕೇನೈತಿಲ್ಲ ಪ್ರಿಯಾ, ಸ್ವಲ್ಪ ಅರಿಶಿನ ಹಾಕ್ಬೇಕಾ. ಆಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ರಿ. ಆಮೇಲೆ ನಿಮಗೆ ಖಾರಕ್ಕೆ ತಕ್ಕಂಗೆ ಖಾರ ಹಾಕೋರಿ, ಎಷ್ಟು ಬೇಕಷ್ಟು. ಎಷ್ಟು ಹಾಕ್ಕೊಂಡು ಇದನ್ನ ಮಿಕ್ಸ್ ಮಾಡೋದೇನು ಬೇಡ, ಜಿಗಟ್ ಹಾಕ್ಕೊಂಡು ಮಿಕ್ಸ್ ಮಾಡೋಣಂತ. ಸಪ್ಪನ ಬ್ಯಾಳೆ ಕುದ್ಸಾಕಂತೇಳಿ ಬ್ಯಾಳೆ ಹಾಕಿಟ್ಟಿದ್ನಲ್ಲ, ಸಣ್ಣಗಾಗಲಿ. ಮೆತ್ತಗಾತಂದ್ರೆ ಅದಕ್ಕೆ ಸ್ವಲ್ಪ ಎಣ್ಣೆ, ಉಪ್ಪು, ಖಾರ, ಒಗ್ಗರಣೆ ಹಾಕಂಗಿಲ್ಲ. ಅದಕ್ಕೂ ಒಗ್ಗರಣೆ ಹಾಕಂಗಿಲ್ಲ, ಇದಕ್ಕೂ ಹಾಕಂಗಿಲ್ಲ ನೋಡಿ. ಹಸಿ ಇವತ್ತು ಗ್ಯಾಸ್ ಉಪಯೋಗಿಸ್ತಾನ ಅಡುಗೆ ಮಾಡೋದು ಇವತ್ತು. ಇದಕ್ಕೆ ಒಂದೇ ಕಷ್ಟ, ಗ್ಯಾಸ್ ಉಪಯೋಗಿಸ್ತಾನೆ ಅಷ್ಟೇ. ನೀರು ಕುದಿ ಬಂತ. ಪ್ರಿಯಾ, ಇದೇನು ಸೇಮ್ ಜೋಳದ ಹಿಟ್ಟು ಈಜುಗಟ್ಟು ಹಾಕೊಂತೇವಲ್ಲ ಹಂಗೆ ಹಾಕೊಳ್ಳೋದು ನೋಡಿದಾನೆ. ಖಾರಕ್ಕಂತ್ರೂ ಅಲ್ಲ, ಬೆಳ್ಳುಳ್ಳಿ, ಜೀರಿಗೆ, ಕರಿಬೇ, ಕೊತ್ತಂಬರಿ, ಸ್ವಲ್ಪ ಉಪ್ಪು, ಅರ್ಶಿನ ಪುಡಿ ಎಲ್ಲ ಹಾಕಿರ್ತೇವೆ. ಆಮೇಲೆ ಈಗೂ ಒಮ್ಮೆ ಹಿಂಗೆ ಮಾಡ್ಕೊಂಡ್ಬಿಡ್ತಾನೆ ನೋಡಿ. ಮಸ್ತ್ ಅಂದ್ರೆ ಮಸ್ತ್ ದಪಾಟೆಕ್ಕವ ಇವೆ. ಹಿಂಗೆ ಯಾವಾಗಾರ ಮಕ್ಕಳಿಗೆ ದಿನ ರೊಟ್ಟಿ ತಿನ್ನಿರಿ ಅಂದರೆ ತಿನ್ನಂಗಿಲ್ಲಲ್ಲ, ಯಾವಾಗಾರ ಒಮ್ಮೆ ಹಿಂಗೆ ಡಿಫ್ರೆಂಟಾಗಿ ಮಾಡಿಕೊಟ್ರು ನೋಡೋಣ ತಿಂತಾರ ಇಲ್ಲ ಹೆಂಗೆ ಮಾಡ್ತಾರೆ ಅಂತೇಳಿ. ಅದ್ರಾಗ ನಮ್ಮ ಗೌರೀಶಿ ಬರೀ ಸಾರು ಅಂತಿರ್ತಾನೆ. ಇವತ್ತು ಸ್ಪೆಷಲಾಗಿ ಸಪ್ಪನ ಬ್ಯಾಳೆ ಮಾಡಿಕೊಡ್ತೇನೆ ನಾವು. ಹಿಂಗೆ ತಿರ್ಕೊಂತೇವಲ್ಲ, ಇಷ್ಟು ಬಿಡೋಣ ಇದನ್ನು. ಈಗ ಏನು ಹಸಿ ಒಗ್ಗರಣೆನ ರೆಡಿ ಮಾಡಿಬಿಡೋಂಬ. ನೆನಪಿ ಹೆಚ್ಚಿಟ್ಕೊಂಡಂತ ಬದ್ನಿಕಾಯಿನ ಹಾಕೋತ ನೋಡ ಹಾಕ. ಆಮೇಲೆ ಹಸಿ ಟೊಮೆಟೊ, ಹಸಿ ಈರುಳ್ಳಿ, ಹಸಿ ಇದು ಕೊತ್ತಂಬರಿ, ಕೊತ್ತಂಬರಿ ಇಲ್ಲ, ಇನ್ನಿಷ್ಟನ್ನು ಹಾಕೊತಾನೆ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾನೆ ನೋಡಿ. ಸ್ವಲ್ಪ ಅರ್ಶಿನ ಹಾಕ್ತಾನೆ ನೋಡಿ. ನೀರು ಹಾಕೋರಿ ಸ್ವಲ್ಪ ಸ್ವೀಟಿಗೆ. ಪಲ್ಯಕ್ಕೆ ಹೆಂಗೆ ಹಾಕ್ತೀವಲ್ಲ ಜಾನಿ, ಹಂಗೆ ಹಾಕೋದು ನೋಡ್ರಿ ಹಾಕ. ಆಮೇಲೆ ಇದಕ್ಕೆ ಏನೈತಲ್ಲ ಇನ್ನು ನಮ್ದು ಉತ್ತರ ಕರ್ನಾಟಕದ ಸ್ಪೆಷಲ್ ಗುರಳ್ ಪುಡಿ, ಇದನ್ನೊಂದು ಹಾಕ್ಬಿಡೋಣಂತ. ನಿಮ್ಗೆ ಎಷ್ಟು ಬೇಕಷ್ಟು ಹಾಕೋರಿ. ಖಾರನ ಬೇಕಂದ್ರೆ ಹಸಿ ಖಾರ ಆದರೂ ಹಾಕೋಬೋದು, ಇಲ್ಲಾಂದ್ರೆ ಒಣ ಖಾರ ಆದರೂ ಹಾಕೋಬೋದು. ಮೇಲೆ ಸ್ವಲ್ಪ ಎಣ್ಣೆ ನೋಡಿ ಇಷ್ಟು ಹಾಕ್ಕೊಂಡು. ಇದಕ್ಕೆ ಇನ್ನೊಂದು ಐತ್ವಾ,
ಸ್ವಲ್ಪ ಇಷ್ಟು ಶೇಂಗಾದ ಪುಡಿ ಒಂದು ಹಾಕೊಂಬಿಡ್ರಿ ಇದಕ್ಕೆ. ಇದ ನೋಡಿರಿ ಇದ್ರಾಗ ಮಸ್ತ್ ಗುರೆಳ್ಳು ಪುಡಿ ಒಂದು ಶೇಂಗಾದ ಪುಡಿ ಒಂದು ಭಾರಿ ಟೇಸ್ಟ್ ಕೊಡ್ತದೆ. ಇದೆಲ್ಲ ಹಾಕಿದ್ದಾತಲ್ಲ, ಈಗ ಇದನ್ನು ಹಿಂಗೆ ಮಿಕ್ಸ್ ಮಾಡಿಬಿಡೋಣ. ಸೇಮ್ ಬದ್ನಿಕಾಯಿ ಪಲ್ಯ ಮಾಡ್ದಂಗೆ ಆತಲ್ಲ ಪ್ರಿಯ? ಹಾಕ. ಆಯ್ತಲ್ಲ, ಇನ್ನಿಷ್ಟ ಇನ್ನು ಬಾಯಿ ಮುಚ್ಚಿಬಿಡು. ನಾನು ಹಂಗಂತಿರು ಹೊಂಟಿ ಏನೈತಲ್ವಾ ಸೇಮ್ ಇದನ್ನ ಜೋಳದ ಹಿಟ್ಟು ಹೆಂಗೆ ನಾವು ನಾದ್ಕೊಂತೇವಲ್ಲ ಹಂಗೆ ಮಾಡೋದು ನೋಡು. ಮಾಡಿ ನೋಡ್ಬೇಕಾರ ಒಮ್ಮೆ ಟೇಸ್ಟ್ ಹೆಂಗೆ ಆಕತ್ತ ಅಂತ ಹೇಳಿ. ಕಲರ್ ಅಂತೂ ಇಷ್ಟು ಕಲರ್ ಬರ್ತಾವ. ಆಮೇಲೆ ಇದನ್ನ ಬೇಯಿಸುವಾಗ ಹಿಂಗೂ ಮಾಡ್ಬೋದು ಪ್ರಿಯ. ನೀರು ಹಚ್ಚಿನೂ ಜೋಳ ರೊಟ್ಟಿ ಹಿಂಗೆ ಬೇಯಿಸ್ಕೋಬೋದ. ಬ್ಯಾಡಪ್ಪ ಅಂತಂದ್ರೆ ನೀನು ಇದು ಮಾಡ್ತೀಯಲ್ಲ ಎಣ್ಣೆ ಹಚ್ಚಿ ಹಂಗೂ ತಾಲಿಪಟ್ಟಿಗೆ ಹಚ್ತೇವಲ್ಲ ಆಗ ಹಂಗೂ ಮಾಡ್ಕೋಬೋದು. ಅದನ್ನು ಒಂದು ಮಾಡಿ ತೋರಿಸ್ತೇನೆ, ಇದನ್ನೂ ಒಂದು ಮಾಡಿ ತೋರಿಸ್ತಾನೆ. ಆಯ್ತು. ಈಗ ಎಷ್ಟು ಘಮ ಘಮ ಅನ್ನತೈತಲ್ಲ ಪ್ರಿಯ? ಅದು ಸ್ಮೆಲ್ ಭಾರಿ ಬರತೈತಿ. ಪ್ರಿಯಾ ಹಿಂಗ ನೋಡು. ಹಾಕ. ಸೇಮ್ ಜೋಳ ರೊಟ್ಟಿ ಹೆಂಗೆ ಮಾಡ್ತೀವಿ ಹಂಗೆ ಮಾಡೋದು. ಅದ ಹುಡುಕ್ತಾರ ನಮ್ಮ ಉತ್ತರ ಕರ್ನಾಟಕದ ಮಂದಿ. ಏನಾರ ಹುಡುಕ್ತಾರ ಹಂಗೆ. ಆದ್ರೆ ಇವನ್ನ ಹೆಚ್ಚಾಗಿ ಕಲಬುರ್ಗಿ ಸ್ಪೆಷಲ್ ನೋಡಿ ದಪಾಟಿ ಇವ. ನೋಡಿ ಹಿಂಗೆ ನೀರು ಹಚ್ಚಿನೂ ಬೇಯಿಸ್ಕೋಬೋದ. ಹಾಕ. ಏನು ಮಮ್ಮಿ ಚಲೋ ಆಗಿಲ್ಲ? ಇವೆಂತಾವ್ ಹೇಳು? ಕೆಂಪು, ಹಳದಿ, ಎಲ್ಲೋ ನಮ್ಮ ಸರಿ ಪುಟ. ಎಲ್ಲೋ ಡರ್ಟಿ ಪೆಲ್ಲೋ. ನೀರು ಹಾಕ್ಬಾರ್ದು ಬಂಗಾರ. ಈಗ ಒಂದು ನೀರು ಹಚ್ಚಿ ತೋರ್ಸಿನಲ್ಲ ಹಾಕ. ಹಾಕ. ಇದೀಗ ಹಿಟ್ಟು ಹಚ್ಚಿ ತೋರಿಸಿದ್ದು ನೀರು ಹಚ್ಚಿ ತೋರಿಸಿದ್ನಲ್ಲ ಹಾಕ. ನೋಡ್ತೀನಿ. ಮಮ್ಮಿ ಇಷ್ಟ ಬ್ರೌನ್ ಕವರ್ ಐತೆ. ಬ್ರೌನ್ ಕಲರ್ ಐತಿಲ್ಲ ಗೊತ್ತಿಲ್ಲ, ಆಮೇಲೆ ನೋಡ್ತೈತೆ. ಈಗ ಎಣ್ಣೆ ಹಚ್ತಾನೆ ನೋಡಿ. ಹಾಕ. ಹೇಳ್ತಾವ ಅಕ್ಕ ಎಣ್ಣೆ ಹಚ್ಚಿ? ಹೇಳ್ತಾವ. ಮಸ್ತ್ ತಕೋ ತಾಲಿಪಟ್ಟಿ ಸೇಮ್. ಈಗ ಮೆಂತೆ ಚಪಾತಿ, ಪಾಲಕ್ ಚಪಾತಿ ಹೆಂಗೆ ಮಾಡ್ತಾರಲ್ಲ, ಸಬ್ಬಸ್ಗಿ ರೊಟ್ಟಿ, ಅದು ಅಕ್ಕಿ ರೊಟ್ಟಿ ಹಾಕ ಹಂಗೆ ಹಾಕತ್ ನಾವು. ಹಿಂಗೆ ಹಾಕತ್ ನಾವು. ಹೆಂಗೆ ಕಲ್ಸಾಕತ್ತಿ? ಸೇಮ್ ಚಪಾತಿನೂ ಅನ್ಬೇಕು, ರೊಟ್ಟಿನೂ ಅನ್ಬೇಕು ಅಕ್ಕ. ಹಂಗೆ ಹಾಕತ್ ನಾವು. ಮತ್ತು ಮೆತ್ತಗೆ ಎಣ್ಣೆ ಹಚ್ಚಿದ್ರಂತೂ ಭಾರಿ ಮೆತ್ತಗೆ ಹಾಕವ ರೊಟ್ಟಿ. ಹಾಕ. ದಪಾಟಿ. ಆಮೇಲೆ ಎಣ್ಣೆ ಹಚ್ಚಕತ್ರಂತೂ ಒಟ್ಟ ಹೊತ್ತಂಗೆ
ಅದು. ದೀಕ್ಷಾ ಬ್ಯಾಳಿ ಕುದ್ದತಿ ಬಂಗಾರ ಸ್ವಲ್ಪ ಉಪ್ಪು ಬ್ಯಾಡ ಬೇ ಭಾಳ ಆಕತಿ ಇಷ್ಟ ಸ್ವಲ್ಪ ಹಾಕ್ಬೇಕು ಅದಕ್ಕೆ ಸುಡ್ತತಿ ಸ್ವಲ್ಪ ತಿರುಗಾಡ್ಸ ತಡಿ ಕೈ ಸುಟ್ಕೋತೀಸ್ ತಡಿ ವಾ ತಡಿ ಕೈ ಬಿಡಿ ತಡಿ ನಿಂಗೆ ಆ ಬೌಲ್ನಾಗ ಹಾಕ್ಲಿನ ಆ ಬೌಲ್ನಾಗ ಹಾಕ್ಲ ಇಷ್ಟು ಸ್ವಲ್ಪ ಖಾರ ಹಾಕೋರಿ ಇದಕ್ಕೆ ಬೆಳ್ಳುಳ್ಳಿ ಖಾರ ಇದೆ ರೆಡಿ ಇತ್ತಲ್ಲ ಇನ್ನೂ ಹಾಕ್ತಾರೆ ನೋಡ್ರಿ ಸ್ವಲ್ಪ ಒಂದು ಹನಿನ ಎಣ್ಣೆ ಬಿಡ್ರಿ ಇದಕ್ಕೆ ಇಷ್ಟ ಆಯ್ತು ನೋಡ್ರಿ. ಯಾವಾಗ ನಿಮ್ಗೆ ಬಾಯಿ ಕೆಟ್ಟಾಗ ಏನಾರ ಸ್ಪೆಷಲ್ ತಿನ್ನಿಸ್ಬೇಕು ಅನಿಸ್ದಾಗ ಈ ಥರ ಮಾಡ್ಕೊಂಡು ತಿನ್ರಿ ಫ್ರೆಂಡ್ಸ್. ಮಸ್ತ್ ಅಂದ್ರೆ ಮಸ್ತ್ ಟೇಸ್ಟ್ ಆಗ್ತೈತಿ. ಸಪ್ಪನ್ ಬ್ಯಾಳಿ ದಪಾಟಿ ಹಸಿ ಬದ್ನಿಕಾಯಿ ಪಲ್ಯ ತಿಂದು ನೋಡ್ರಿ ಹೆಂಗೆ ಅನಿಸ್ತೈತಿ ಅಂಥೇಳಿ ಈಗ ಸರ್ವ್ ಮಾಡ್ಕೊಂಬಿಡೋಣ ಬರ್ರಿ. ಫ್ರೆಂಡ್ಸ ಸರ್ವ್ ಮಾಡ್ಕೊಂಡ್ವಲ್ಲ ಟೇಸ್ಟ್ ಮಾಡಿಬಿಡೋಣ ಬರ್ರಿ. ನೋಡಿರಿ ಸೇಮ್ ಬದ್ನಿಕಾಯಿ ಪಲ್ಯ ಐತಲ್ಲ ಏನು ಬದ್ನಿಕಾಯಿ ಒಗ್ಗರಣೆ ಹಾಕ್ಯಾರನ ಅನ್ಬೇಕು ಆ ಥರ ಕನ್ಸತ್ತೈತಿ. ದಪಾಟಿನೂ ಮಸ್ತ್ ಅಂದ್ರೆ ಮಸ್ತ್ ರೆಡಿ ಆಗ್ಯಾವ ಫ್ರೆಂಡ್ಸ. ಬರ್ರಿ ಎಲ್ಲರೂ ಊಟ ಮಾಡೋಣಂತ. ಫ್ರೆಂಡ್ಸ್ ಅಡುಗೆ ಅಂತೂ ರೆಡಿ ಆತ್ರಿ. ಬರ್ರಿ ನಾವು ಊಟ ಮಾಡೋಣ ಅಂತೇಳಿ ಇವತ್ತಿನ ಸ್ಪೆಷಲ್ ರೆಡಿ ಆಗೈತಿ. ಟೇಸ್ಟ್ ಅಂತೂ ಸಖತ್ತಾಗಿರ್ತತಿ ಫ್ರೆಂಡ್ಸ್. ಯಾಕಂದ್ರೆ ಹಸಿ ಬದ್ನಿಕಾಯಿ ಪಲ್ಯ ಸಪ್ಪನ ಬ್ಯಾಳಿ ಆಮೇಲೆ ದಪಾಟಿ ಅಂದ್ರೆ ನಮ್ಮ ದೀಕ್ಷು ಈ ಥರ ಮುದ್ದಿಟ್ಬಿಟ್ಟಾಳ್ರಿ ಇವ್ರು. ಈ ತುತ್ತು ಹಚ್ಕೊಳ್ಳೋ ಬಾಯಾಗೆ ಚಳಿ ನೀರು ಬರತ್ತೈತಿ ನೋಡ್ರಿ ಫ್ರೆಂಡ್ಸ್. ನನಗೆ ಬರ್ರಿ ಎಲ್ಲರೂ ಊಟ ಮಾಡಿಬಿಡೋಣಂತ.